ವಿಜಯನಗರ ಸಾಮ್ರಾಜ್ಯದ ಅರಸರಾದ ಕೃಷ್ಣದೇವರಾಯನ ಕಾಲದಲ್ಲಿ ತೆನಾಲಿ ರಾಮಕೃಷ್ಣನು ಮಹತ್ವಪೂರ್ಣ ಸಭೆಯ ಕನಸಿನ ಗಣಿಯಾಗಿದ್ದ. ಅವನು ತೀವ್ರ ಬುದ್ಧಿವಂತಿಕೆ, ಚತುರತೆ ಮತ್ತು ತೀಕ್ಷ್ಣ ಹಾಸ್ಯವಿಲ್ಲದೆ ಬೇರೆ ಯಾವುದೇ ಯೋಧ ಅಥವಾ ಪಂಡಿತನಂತಿರಲಿಲ್ಲ. ಒಂದು ದಿನ ರಾಜನಿಗೆ ಭಯಂಕರ ಸಮಸ್ಯೆ ಎದುರಾಯಿತು. ರಾಜಧಾನಿಯಲ್ಲಿ ಯಾರೋ ಚೋರನು ರಾತ್ರಿ ಹೊತ್ತಿನಲ್ಲಿ ಅರಮನೆಗೆ ನುಗ್ಗಿ ರಾಜದ ಅಮೂಲ್ಯ ಚಿನ್ನದ ನಾಣ್ಯಗಳು ಹಾಗೂ ಮುತ್ತುಗಳನ್ನು ಕದ್ದಿದ್ದ. ಕಳ್ಳನು ಎಲ್ಲಿ ಬಂದನು, ಹೇಗೆ ನುಗ್ಗಿದನು ಎಂಬುದು ಯಾರಿಗೂ ಅರ್ಥವಾಗಲಿಲ್ಲ. ಅರಮನೆಯ ಗಡಿಪಾಲೆಯ ಹತ್ತಿರವಿದ್ದ ಎಲ್ಲ ಸನಗೇತುಗಳನ್ನು ಪ್ರಶ್ನಿಸಲಾಯಿತು, ಆದರೆ ಯಾರಿಗೂ ಉತ್ತರ ಸಿಗಲಿಲ್ಲ. ರಾಜನು ತನ್ನ ಸಭೆಯೊಳಪಿನಲ್ಲಿ ಈ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ಬಹುಪಾಲು ಮಂತ್ರಿಗಳು ಮತ್ತು ಪಂಡಿತರು ಕಳ್ಳನನ್ನು ಹಿಡಿಯಲು ತಮ್ಮ ತಮ್ಮ ಮಾರ್ಗಗಳನ್ನು ಸೂಚಿಸಿದರು. ಆದರೆ ತೆನಾಲಿ ರಾಮಕೃಷ್ಣನು ನಗುಮುಖದಿಂದ ಕೇಳುತ್ತಿದ್ದ. ನಂತರ ಅವನು ಎದ್ದನು ಮತ್ತು ಹೇಳಿದನು, ಮಹಾರಾಜ, ನನಗೆ ಒಂದು ಅವಕಾಶ ನೀಡಿ. ನಾನು ಕಳ್ಳನನ್ನು ಹಿಡಿಯಲು ಒಂದಿಷ್ಟು ಕಾಲ ಬೇಕು. ರಾಜನು ಅಪ್ಪಣೆ ಕೊಟ್ಟನು. ರಾತ್ರಿ ಹೊತ್ತು ರಾಮಕೃಷ್ಣನು ಅರಮನೆಯ ಚಿನ್ನದ ಕೋಣೆ ಬಳಿ ಒಂದು ಬೃಹತ್ ಮಡಿಕೆಯನ್ನು ಇಟ್ಟನು. ಅದರೊಳಗೆ ಜೇನುತುಪ್ಪ ಹಾಗೂ ಕೂದಲುಗಳು ಹಾಕಿದನು. ಹೊರಗಡೆ ಬಲಿಯಾಗಿ ಬಣ್ಣ ಹಚ್ಚಿದ ಭೂತಡ ಚಿತ್ತಾರವೊಂದನ್ನು ಚಿತ್ರಿಸಿದ್ದ. ಮುಂದೆ ಬರೆದಿತ್ತು, ಇಲ್ಲಿಗೆ ಬಂದ ಕಳ್ಳನಿಗೆ ಶಾಪ ಬಿದ್ದು ದೇಹವೆಲ್ಲ ಹಾರಿ ಹೋಗುತ್ತದೆ. ಅದನ್ನು ನೋಡಿ ಇತರರು ನಕ್ಕರು, ಆದರೆ ರಾಮಕೃಷ್ಣನು ನಿಶ್ಚಯದಿಂದಿದ್ದನು. ಆ ರಾತ್ರಿ ತೀರಾ ಮೌನ. ಹಠಾತ್ ಚೋರನು ಮತ್ತೆ ನುಗ್ಗಿದ. ಆತನು ಜಾಡು ಮಾಡದೆ ಕೋಣೆಯ ಕಡೆ ಬರುತ್ತಿದ್ದಾಗ ಆ ಭೂತದ ಚಿತ್ರ ನೋಡಿ ಭಯದಿಂದ ನಿಂತುಬಿಟ್ಟ. ಆದರೆ ಧೈರ್ಯವಿಟ್ಟು ಮುಂದೆ ಹೋಗಿ ಮಡಿಕೆಯನ್ನು ಒಮ್ಮೆ ಮುಟ್ಟಿ ನೋಡಬೇಕೆಂದನು. ಬರುವತ್ತಿ ಮುತ್ತಿದಾಗ ಜೇನುತುಪ್ಪದಲ್ಲಿ ಕೈನು ನಾಟಿಕೊಂಡಿತು. ದಿನ ಬೆಳಗಾಗುತ್ತಲೇ ರಾಮಕೃಷ್ಣನು ಎಲ್ಲ ರಕ್ಷಣಾ ಸಿಬ್ಬಂದಿಯೊಂದಿಗೆ ಬಂದು ಕಳ್ಳನನ್ನು ಹುಡುಕಲು ಪತ್ತೆ ಹಚ್ಚಿದನು. ಎಲ್ಲ ದಾಸಿದಾಸರ ಕೈಗಳನ್ನು ಪರಿಶೀಲಿಸಿದ. ಒಂದು ಸೆನಗೇತನ ಕೈಗಳಲ್ಲಿ ಜೇನುತುಪ್ಪವಿತ್ತು. ತಕ್ಷಣ ಒಂದು ಒಪ್ಪಿಕೊಂಡನು, ಆತನೇ ಕಳ್ಳ. ರಾಜನು ರಾಮಕೃಷ್ಣನ ಬುದ್ಧಿವಂತಿಕೆಗೆ ಭಾರಿಯಾಗಿ ಮೆಚ್ಚಿದನು. ಅವನಿಗೆ ಬಹುಮಾನವಾಗಿ 1,000 ಚಿನ್ನದ ನಾಣ್ಯಗಳು ನೀಡಿ ಜನರ ಸಮಕ್ಷಮೇ ಹೊಗಳಿದನು.